ಪ್ರೇಮಶೇಖರ್ ಸರ್ನ ಕೇಳಿಬಿಡ್ತೀನಿ. ಪ್ರೇಮಶೇಖರ್ ಸರ್, ಈಗ ಇಸ್ರೇಲ್ ಬಗ್ಗೆ ಒಂದು ಸುಪ್ರಸಿದ್ಧ ಮಾತಿದೆ ಸರ್. ಆ ದೇಶದ ಮೇಲೆ ಯಾರೇ ಅಟ್ಯಾಕ್ ಮಾಡಿದ್ರು, ಆ ದೇಶದ ನಾಗರಿಕರನ್ನು ಇಡೀ ವಿಶ್ವದ ಯಾವುದೇ ಭೂಭಾಗದಲ್ಲಿ ಕೊಂದರೂ ತೊಂದರೆ ಕೊಟ್ಟರು ಅವ್ರನ್ನ ಅವ್ರು ಎಂಥದ್ದೇ ಬಿಲದಲ್ಲಿ ಅಡಗಿದ್ರು ಕೂಡ ಅವ್ರು ಹೋಗಿ ಹುಡುಕಿ ಸಾಯಿಸ್ತಾರೆ ಅಂತ ಒಲಿಂಪಿಕ್ಸ್ ಘಟನೆಯೂ ಸೇರಿ ನಾನು ಮಾತಾಡ್ತಾ ಇದ್ದೀನಿ ಸರ್. ಹೀಗಿದ್ದಾಗ ಇಸ್ರೇಲ್ನಂತೆಯೇ ಭಾರತ ಒಂದು ಪ್ರತೀಕಾರ ತಗೊಳ್ಬೇಕು ಅಂಥೇಳಿ ಭಾರತದಲ್ಲಿ ಬಯಸ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕ ನೆಲನೆ ಅಂತ ಬಂದಾಗ ಒಂದೊಂದು ಸಣ್ಣ ಮಗುನ ರೇಪ್ ಮಾಡೋಕ್ಕೆ ಟ್ರೈ ಮಾಡ್ದ, ಆ ಮಗುನ ಕೊಂದುಬಿಟ್ಟ ಅಂದ ತಕ್ಷಣ ಜನ ಎಲ್ಲ ಕೇಳೋದು ಒಂದೇ, ಅವನನ್ನು ಗಲ್ಲಿಗೆ ಹೇರಿಸಿ, ಅವನನ್ನು ಪಬ್ಲಿಕಲ್ಲಿ ಕಲ್ಲಲ್ಲಿ ಹೊಡೆದು ಸಾಯಿಸ್ಬಿಡಿ, ಅವನನ್ನು ಗುಂಡು ಹಾರಿಸಿ ಅವನಿಗೆ ಅಂತ. ಅದೇ ತಕ್ಕಂಗೆ ಅವನೇನೋ ಅಲ್ಲಿ ಸ್ಥಳ ಮಹಾಜರಿಗೆ ಬಂದಿದ್ದ, ಆಗ ಅಲ್ಲಿ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ದ ಅಂಥೇಳಿ ಅವನ ಎನ್ಕೌಂಟರ್ ಕೂಡ ಆಗಿಬಿಡುತ್ತೆ. ಜನ ಖುಷಿ ಆಗ್ತಾರೆ. ಸೊ ಒಂದು ದೇಶವನ್ನು ಹ್ಯಾಂಡಲ್ ಮಾಡೋದು ಹೇಗೆ ನಾವು? ಇದು ರಾಜತಾಂತ್ರಿಕ ವಿಚಾರಗಳಲ್ಲಿ ಈ ಒಂದು ವಿಷಯ ಜನಗಳ ಮನಸ್ಸಿನ ಪ್ರಕಾರ ಆಳುವವರು ಕೂಡ ಥಿಂಕ್ ಮಾಡೋಕ್ಕೆ ಸಾಧ್ಯ ಇರುತ್ತಾ ಅಂತ. ನಮಸ್ತೆ. ನೋಡಿ, ಹೌದು, ಮಂಗಳವಾರ ಮಧ್ಯಾಹ್ನ ಪಹಲ್ಗಾಮ್ನ ಬೈಸರನ್ ಮೆಡೋನಲ್ಲಿ ನಡೆದದ್ದು ನಮಗೆಲ್ಲ ಆಘಾತ ಉಂಟು ಮಾಡಿತು ಭಾರತೀಯರಿಗೆ. ಅನಂತರ ಶೋಕ, ಆಮೇಲೆ ಕ್ರೋಧ, ಅನಂತರ ಈಗ ಪ್ರತೀಕಾರ ಭಾವನೆ ಭಾರತೀಯರಲ್ಲಿ ಇದೆ. ನೀವು ಸರಿಯಾಗಿ ಹೇಳಿದ್ರಿ, ಜನ ಈ ಪ್ರತೀಕಾರವನ್ನು ಬಯಸಿದ್ರೆ ಸರ್ಕಾರ ಸಹ ಆ ರೀತಿ ಯೋಚನೆ ಮಾಡೋದಕ್ಕಾಗತ್ತಾ ಅಂತ ಆಗೋದಿಲ್ಲ. ಅಂತಿಮವಾಗಿ ಯುದ್ಧ ಮಾಡಬೇಕಾದದ್ದು ಈ ದೇಶದ ರಕ್ಷಣಾ ಪಡೆಗಳು, ಜನರಲ್ಲ. ಓಕೆ, ಜನರು ಸಹಕಾರ ಕೊಡಬಹುದು ತಮ್ಮ ತೋಚಿದ ವಿಧಾನದಲ್ಲಿ. ಮತ್ತೆ ಯಾವುದೇ ಒಂದು ಆಗುವಂತ ಏನೇ ಆದ್ರೂ ಅದಕ್ಕೆ ಬಾಧ್ಯತೆ ಆಗ್ಬೇಕಾದದ್ದು, ಭಾರ ಹೊರಬೇಕಾದದ್ದು ಸರ್ಕಾರ. ಹೀಗಾಗಿ ಸರ್ಕಾರ ಮತ್ತು ರಕ್ಷಣಾ ಪಡೆಗಳು ಆಲೋಚನೆ ಮಾಡಿ ಮುಂದುವರಿಬೇಕಾಗ್ತದೆ. ನೀವು ಇಸ್ರೇಲ್ನ ಉದಾಹರಣೆಯಿಂದನೇ ನನ್ನ ಜೊತೆ ಆರಂಭಿಸಿದ್ರಿ. ನೋಡಿ, ಇಸ್ರೇಲ್ ಕೇವಲ 20,000 ಸ್ಕ್ವೇರ್ ಕಿಲೋಮೀಟರ್ ಅದರ ಎಂಥದ್ದು ವಿಸ್ತಾರ. ಕರ್ನಾಟಕದ 2-3 ಜಿಲ್ಲೆಗಳು ಒಟ್ಟಿಗೆ ಸೇರಿದ್ರೆ ಅಷ್ಟಾಗ್ತದೆ ಅಷ್ಟೇ, ಆಯ್ತಾ? ಮತ್ತೆ ಗಾಜಾದೆಷ್ಟು? ಕೇವಲ 361 ಸ್ಕ್ವೇರ್ ಕಿಲೋಮೀಟರ್ಸ್. ನಮ್ಮ ಡೆಲ್ಲಿಯ 5ನೇ ಒಂದು ಭಾಗ. ಡೆಲ್ಲಿ ಯೂನಿಯನ್ ಟೆರಿಟರಿ ಕ್ಯಾಪಿಟಲ್ ಸಿಟಿ ಇದೆಯಲ್ಲ, ಅದರ 5ನೇ ಒಂದು ಭಾಗ ವಿಸ್ತಾರದಲ್ಲಿ. ಓಕೆ, ಸೊ ಹೀಗಾಗಿ ಮತ್ತೆ ಇಸ್ರೇಲ್ ಏನ್ ಮಾಡಿದೆ, ತನ್ನ ಒಂದು ಐರನ್ ಡೋಮ್ ಮತ್ತೆ ವರ್ಷದ ಹಿಂದೆ ಐರನ್ ಬೀಮ್, ಆ ಒಂದು ಸುರಕ್ಷಾ ಕವಚವನ್ನ ಅದು ಮಾಡಿಕೊಂಡಿದೆ. ನಾವು 32 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಟೆರಿಟರಿ ಅಥವಾ ಪಾಕಿಸ್ತಾನದ ಎಲ್ಲ ಮಿಸೈಲ್ಗಳು ನಮ್ಮ ಎಲ್ಲಾ ಭಾಗಗಳಿಗೂ ಬರಬಲ್ಲವು. ಓಕೆ, ಅವರದ್ದು ಶಾಹಿನ್ 1, ಶಾಹಿನ್ 2 ಇವೆಲ್ಲ. ಈಗ ಅಂಥದ್ದೊಂದು ಐರನ್ ಡೋಮ್, ಐರನ್ ಬೀಮ್ ನಮ್ಮಿಂದ ಕಷ್ಟ ಇದೆ, ಐರನ್ ಡೋಮ್ ಸಹ ನಮ್ಮಿಂದ ಆಗಿಲ್ಲ. ಮತ್ತೆ ಪಾಕಿಸ್ತಾನ 8,03,000 ಸ್ಕ್ವೇರ್ ಕಿಲೋಮೀಟರ್ ಇಟ್ಟಿದೆ. ಗಾಜಾಗೆ ಅದನ್ನ ಕಂಪೇರ್ ಮಾಡಿ, 361 ಕಿಲೋಮೀಟರ್ ಗಾಜಾ ಇಲ್ಲಿ, 8,03,000 ಸ್ಕ್ವೇರ್ ಕಿಲೋಮೀಟರ್ ಪಾಕಿಸ್ತಾನ ಇಲ್ಲಿ. ಅಷ್ಟನ್ನು ಸಹ ನಾವು ನೀವೇ ಪ್ರಾರಂಭದಲ್ಲಿ ಹೇಳಿದ ರೀತಿ ಇಷ್ಟ 1.5 ವರ್ಷ ಆದ್ರೂ ಸಹ ಗಾಜಾದಲ್ಲಿ ಇಸ್ರೇಲ್ ತನ್ನ ಗುರಿಯನ್ನ ಪೂರ್ಣವಾಗಿ ಸಾಧಿಸೋದಕ್ಕಾಗಿಲ್ಲ. ಅಷ್ಟೆಲ್ಲ ಇದ್ರು ಇಸ್ರೇಲ್ನಲ್ಲಿ. ಓಕೆ, ಆದ್ರೆ ಈ ಅಂಥದನ್ನ ಇಂಡಿಯಾ ಪಾಕಿಸ್ತಾನದಲ್ಲಿ ಅದನ್ನ ಮಾಡಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗ್ತದೆ. ಮತ್ತೆ ಪಾಕಿಸ್ತಾನದಲ್ಲಿ ಅದು 7 ಲಕ್ಷ ಸೋಲ್ಜರ್ಸ್ ಇರುವಂತಹ ಒಂದು ದೊಡ್ಡ ಸೇನೆ ಅದು. ಓಕೆ, ಅದರ ಫೈಟಿಂಗ್ ಕೇಪಬಿಲಿಟಿ, ಎಸ್, ನಾನು ಅದ್ರ ಬಗ್ಗೆ ನಾವೀಗ ಮಾತಾಡೋದು ಬೇಡ. ಅದು ಸರಿ ಇರ್ಬೋದು, ಇಲ್ಲದೆ ಇರ್ಬೋದು, ಆಯ್ತು, ಅದು ಡಿಫರೆಂಟ್ ಥಿಂಗ್ ಆಲ್ ಟುಗೆದರ್. ಬಟ್ ಲುಕ್ ಅಟ್ ದ ನಂಬರ್. ಓಕೆ, nearly actually 6.5 to 7 lakh men ಇನ್ ಯೂನಿಫಾರ್ಮ್. ಅಂತರ ಜೊತೆಯಲ್ಲಿ ನಾವು ನೇರವಾಗಿ ಯುದ್ಧಕ್ಕೆ ಇಳಿದ್ರೆ, ಮತ್ತೆ ಪಾಕಿಸ್ತಾನದ ಆ ಒಂದು ಮಿಲಿಟರಿ ಕೇಪಬಿಲಿಟೀಸ್ ನೋಡಿ, ಅವರಲ್ಲಿ F-16 ಇವೆ. ಅವು 40 ವರ್ಷ ಹಳೆಯವು ನಿಜ, ಆದ್ರೆ ದೇ ಕ್ಯಾನ್ ಬಿ ಸ್ಟಿಲ್ ಯೂಸ್ಡ್. ಓಕೆ, ಮತ್ತೆ ಮೊನ್ನೆ ಟೆರರಿಸ್ಟ್ಗಳು ಉಪಯೋಗಿಸಿದ್ದನ್ನ ಕೆಲವು ವೆಪನ್ಸ್ ನೋಡಿ, AK-47 ಅಷ್ಟೇ ಅಲ್ಲ, M4 ಕಾರ್ಬೈನ್ ಅಸಾಲ್ಟ್ ರೈಫಲ್ಸ್, ಅದು ಅಮೆರಿಕನ್ ಆರ್ಮಿಯಲ್ಲಿ ಇರುವಂತದ್ದು. ಇವ್ರಿಗೆ ಸಿಕ್ಕಿರೋದು ಬಹುಶಃ ಅದು ಕಾಬೂಲ್ನಲ್ಲಿ ಬಿಟ್ಟು ಹೋದ್ರಲ್ಲ ಅಮೆರಿಕನ್ಸ್, ಅದಿರ್ಬೋದು. ಅಂದ್ರೆ ಟೆರರಿಸ್ಟ್ ಅಲ್ಲಿ ಇಂಥದ್ದೆಲ್ಲ ಇರೋದಾದ್ರೆ ಆಕ್ಚುಲ್ ಸೋಲ್ಜರ್ಸ್ ಏನೇನೆಲ್ಲ ಇರಬಹುದು.
ಓಕೆ. ಇದೆಲ್ಲ ಇರುವಾಗ ನಾವು ಯುದ್ಧದ ಆಪ್ಷನ್ ಇದೆಯಲ್ಲ, ಇದು ಈ ಸಮಯದಲ್ಲಿ ಮೊದಲು ಮಾತಾಡಿದ ಇಬ್ಬರು ಮಹನೀಯರು ಅದನ್ನೇ ಹೇಳಿದ್ರು, ಯುದ್ಧದ ಒಂದು ಆಯ್ಕೆ ಇದೆಯಲ್ಲ, ಅದು ಈ ಸಮಯದಲ್ಲಿ ಅದು ಉಚಿತ ಅನ್ಸೋದಿಲ್ಲ. ಆದ್ರೆ ನಿನ್ನೆ ಮಧ್ಯಾಹ್ನ ತನಕ ನಾನು ಚಾನೆಲ್ಗಳಲ್ಲಿ ಇದನ್ನೇ ಹೇಳ್ತಾ ಇದ್ದೆ. ಆದ್ರೆ ನಿನ್ನೆ ರಾತ್ರಿ ನಡೆದಂತ ಘಟನೆಗಳನ್ನ LOC ನಡೆದ ಘಟನೆ ನೋಡಿದಾಗ ಬಹುಶಃ ನಾವು ಯುದ್ಧ ಮಾಡದೇ ಇದ್ರು ಸಹ ಪಾಕಿಸ್ತಾನವೇ ಕೊನೆಗೆ ಹುಚ್ಚೆದ್ದು ತಾನೇ ಏನಾದ್ರೂ ಹರ್ಕತ್ ಮಾಡಬಹುದು ಅಂತ ಆ ಸೂಚನೆ ನಮಗೆ ಫೆಬ್ರವರಿ 5ನೇ ತಾರೀಕಿಗೆ ಸಿಕ್ಕಿತ್ತು. ಆಜಾದ್ ಕಾಶ್ಮೀರದ ಪಪೆಟ್ ಪ್ರೈಮ್ ಮಿನಿಸ್ಟರ್ ಇದಾರಲ್ಲ ಅನ್ವರುಲ್ ಹಕ್, ಆ ಮನುಷ್ಯ ಒಂದ್ ಮಾತು ಹೇಳಿದ್ರು, ನಾವು ವಿ ವಿಲ್ ಫೈಟ್ ಹಾಗೆಲ್ಲ. ಡೆಲ್ಲಿ ಎಂತದು ಐ ಮೀನ್ ಕಾಶ್ಮೀರದಿಂದ ಡೆಲ್ಲಿವರೆಗೆ ನಾವು ರಕ್ತ ಹರಿಸ್ತೀವಿ, ನೀವು ಯು ಹ್ಯಾವ್ ಟು ಪೇ ಎ ಬಿಗ್ ಪ್ರೈಸ್ ಅಂತ ಹೇಳಿದ್ರು. ಅಂದ್ರೆ ಪಾಕಿಸ್ತಾನವೇ ಯುದ್ಧಕ್ಕೆ ತಯಾರಾಗಿರ್ಬೋದು ಅನ್ನೋ ಒಂದು ಸೂಚನೆ ನಮಗೆ ಸಿಗ್ತಾ ಇದೆ. ಹಾಗಿರುವಾಗ ನಮ್ಮ ಪ್ರತಿಕ್ರಿಯೆ ಏನಿರ್ಬೇಕು? ಆ ಪ್ರತಿಕ್ರಿಯೆ ಈಗಾಗಲೇ ಆಕ್ಚುಲಿ ರಿಯಾಕ್ಷನ್ ಸಾಫ್ಟ್, ಮೀಡಿಯಂ ಅಂಡ್ ಹಾರ್ಡ್. ಆಯ್ತಾ? ಸಾಫ್ಟ್ ಅಂಡ್ ಮೀಡಿಯಂ ಈಗಾಗಲೇ ಶುರು ಮಾಡಿದ್ದೀವಿ. ಆಯ್ತಾ? ನೀವು ಪಾಯಿಂಟೆಡ್ ಕ್ವಶನ್ಸ್ ಅದನ್ನ ಕೇಳಿದ್ರೆ ನಾನು ವಿವರ ಹೇಳ್ತೀನಿ. ಅಲ್ಲಿವರೆಗೆ ನಾನು ಆಕ್ಚುಲಿ ಐ ರಿಸ್ಟ್ರೈನ್ ಮೈ ಸೆಲ್ಫ್. ಹಾರ್ಡ್ ಚಾಯ್ಸ್ ಯುದ್ಧ, ಅದು ಸದ್ಯಕ್ಕೆ ಬೇಡ ಅಂತ. ಬಟ್ ಇಫ್ ವಾರ್ ಇಸ್ ಇಂಪೋಸ್ಡ್ ಆನ್ ಅಸ್, ಯೆಸ್ ಲೆಟ್ಸ್ ಗೋ ಫಾರ್ ದಟ್. ಓಕೆ ಸರ್, ಓಕೆ.